ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಾಜ್ಯಪಾಲರ ಮೂಲಕ, ಅವರ ಬಾಯಿ ಮೂಲಕ ಸುಳ್ಳು ಹೇಳಿಸ್ತಾ ಇದ್ದೀರಿ. ಇದು ಸುಳ್ಳ? $5,495 ಕೋಟಿ. ನಾನು ಐ ಆಮ್ ಸಾರಿ, ಕನ್ನಡ ಪ್ರಭದ್ದು ಕೂಡ ಹೇಳ್ಬಿಡ್ತೀನಿ ನಾನು. ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದವರು ಹೇಳಿರ್ತಕ್ಕಂಥದ್ದು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ 5,495 ನಮಗೆ 15ನೇ ಹಣಕಾಸಿನ ಆಯೋಗ ಸ್ಪೆಷಲ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು. 5,495 ಕೋಟಿ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, 3,000 ಕೋಟಿ. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ. 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬರಲಿಲ್ಲ. ರಾಯರೆಡ್ಡಿ ಯಾವ್ಯಾವುದು ಸ್ಟೇಟ್ಗಳು, ಯಾವ್ಯಾವ ಸ್ಟೇಟ್ಗಳು? ಕರ್ನಾಟಕ, ತೆಲಂಗಾಣ ಅಂಡ್ ತ್ರಿಪುರ, 3 ರಾಜ್ಯಗಳಿಗೆ. ಮಾಡಿ ವಿನಂತಿ ಅಂದ್ರೆ ಸತ್ಯ ಪೂರ್ತಿ ನೀವು ಈಗ ಶುರುವಾತಿಗೆ ಏನ್ ಮಾಡಿದ್ರಿ? ಶುರುವಾತಿಗೆ ಏನ್ ಹೇಳಿದ್ರಿ? ಅಸತ್ಯದ ವಿರುದ್ಧ ಸತ್ಯ ಸುಳ್ಳು ಸೋತು ಬಿಡ್ತಿದ್ರು ಒಂದೊಂದು ಟೈಮ್ ಅಂತ. ನೀವು ಇವತ್ತಿದೇನು 15th ಫೈನಾನ್ಸ್ ಕಮಿಷನ್ ಬಗ್ಗೆ ಏನು ಹೇಳ್ತಾ ಇದ್ದೀರಾ ಅದನ್ನ ನೀವು ಪ್ರೂವ್ ಮಾಡಕ್ ಹೋಗ್ತಿದ್ದೀರಾ. ಅಸತ್ಯದ ವಿರುದ್ಧ ಸತ್ಯ ಸುಳ್ಳಾಗೋದು. 15th ಫೈನಾನ್ಸ್ ಕಮಿಷನ್ ಪೂರ್ತಿ ವಿಷಯ. ಈಗ ನೀವು ಮಾತಾಡುವಾಗ, ಅಶೋಕ ಮಾತಾಡುವಾಗ ಎದ್ದಿದ್ದ ನಾನು. ಇಲ್ಲ ಸರ್, ಈಗ ಇವತ್ತು ಅಶೋಕ್ ಧ್ವನಿ ಹೋಗಿದೆ, ಹಾಗಾಗಿ ಅವ್ರ ಪರವಾಗಿ ನಾನು ಇವತ್ತು ಆಯ್ತಪ್ಪ. ಅಶೋಕ ಮಾತಾಡುವಾಗ ಅಲ್ಲಿ, ಸುನಿಲ್ ಮಾತಾಡುವಾಗ ಅಲ್ಲಿ ಎದ್ದಿದ್ದ ನಾನು. ಸರ್ ಇದು ಅಲ್ಲ, ಎದ್ದಿದ್ದೇನ್ರಿ? ನಾವು ಫೈನಾನ್ಸ್ ವಿಸಾರ್ಡ್ ಸರ್. ಅಲ್ಲ, ಎದ್ದಿದ್ದ ನಾನು. ನೀವ್ಯಾಕೆ ಎದ್ದಿದ್ದೀರಿ? ಆಯ್ತು ನಾನು ಬೆಲ್ಲದ್, ನೀವು ಯಾರಿಗೆ ಉತ್ತರ ಕೊಡ್ತೀರಿ? ಬೆಲ್ಲದ್ ಈಗ ರಾಯರೆಡ್ಡಿ ಅವರೇ, ಬೆಲ್ಲದ್ ನೋಡಪ್ಪ, ಇದು ರೆಕಮೆಂಡ್ ಮಾಡಿದ್ದು 15ನೇ ಹಣಕಾಸಿನ ಆಯೋಗ ರೆಕಮೆಂಡ್ ಮಾಡಿದ್ದು. ಅದನ್ನ ಕೊಡ್ಲಿಲ್ಲ, ಅದನ್ನ ಒಪ್ಕೊಳ್ಳಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಳ್ಳಿಲ್ಲ. ಈಗ ಮೊನ್ನೆ ತಾರೀಕು, ನಿನ್ನೆ 16ನೇ ಹಣಕಾಸಿನ ಆಯೋಗ ವರದಿ ಮಂಡಿಸಿದ್ದಾರೆ. ಅದನ್ನ ಒಪ್ಕೊಂಡಿದಾರಲ್ವಾ? ಅಲ್ಲ, ಒಪ್ಕೊಂಡಿದಾರಲ್ವೇನ್ರಿ? ವೆಲ್ಕಮ್ ಮಾಡೋದು. ಆಮೇಲೆ 16ನೇ ಹಣಕಾಸು ಆಯೋಗದಲ್ಲಿ ನಮ್ಮ ಕರ್ನಾಟಕ ಬಂಪರ್ ಕೊಟ್ಟಿದೆ. ಏನು ಕೊಟ್ಟಿಲ್ಲ. ಕೂತ್ಕೊಳ್ಳಿ. ಬಂಪರ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.